ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸಾಮ್ ಕಾಂಪೀಟ್. ನಮ್ಮ ಚಾನಲ್ನಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಕಾನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ಡಿಸ್ಕಸ್ ಮಾಡುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ಅದು ವಿಳಿಂಜಂ ಬಂದರು ಭಾರತದ ಹೊಸ ಸಾಗರ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ವಿಳಿಂಜಂ ಬಂದರು ಭಾರತದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಮುಖ ಆಳ ಸಮುದ್ರ ಬಂದರು, ಡೀಪ್ ಸೀ ಪೋರ್ಟ್ ಆಗಿದೆ. ಇದು ಕೇರಳ ರಾಜ್ಯದ ತಿರುವನಂತಪುರಂ ಸಮೀಪದಲ್ಲಿದೆ. ಈ ಬಂದರು ನಿರ್ಮಾಣದ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಸರಕು ಸಾಗಣೆ ಮತ್ತು ಟ್ರಾನ್ಸ್‌ಶಿಪ್‌ಮೆಂಟ್ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವುದು. ವಿಳಿಂಜಂ ಬಂದರು ಭಾರತದ ಮೊದಲ ಸ್ವಯಂಚಾಲಿತ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು ಆಗಿದ್ದು, ದೊಡ್ಡ ಕಂಟೇನರ್ ಹಡಗುಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಬಂದರು ನಿರ್ಮಾಣವನ್ನು ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಸಂಸ್ಥೆ ಕೈಗೊಂಡಿದ್ದು, ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಈ ಬಂದರು ಮೂಲಕ ಭಾರತದ ಸಾಗರ ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆ ಸಾಧ್ಯವಾಗುತ್ತದೆ. ಜೊತೆಗೆ ಭಾರತಕ್ಕೆ ಬರುವ ಸರಕುಗಳು ಇತರ ದೇಶಗಳ ಬಂದರುಗಳಿಗೆ ಹೋಗದೆ ನೇರವಾಗಿ ಭಾರತದಲ್ಲೇ ಹಸ್ತಾಂತರ ಟ್ರಾನ್ಸ್‌ಶಿಪ್‌ಮೆಂಟ್ ಆಗಲು ಸಾಧ್ಯವಾಗುತ್ತದೆ. ಇದರಿಂದ ಭಾರತದ ಆಮದು ರಫ್ತು ವ್ಯಾಪಾರ ವೇಗವಾಗಿ ನಡೆಯಲು ಮತ್ತು ವೆಚ್ಚ ಕಡಿಮೆಯಾಗಲು ಸಹಾಯವಾಗುತ್ತದೆ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: ವಿಳಿಂಜಂ ಬಂದರು ಯಾವ ರಾಜ್ಯದಲ್ಲಿ ಇದೆ? ಉತ್ತರ: ಕೇರಳ. ಪ್ರಶ್ನೆ: ವಿಳಿಂಜಂ ಬಂದರು ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು? ಉತ್ತರ: ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಇಕನಾಮಿಕ್ ಝೋನ್. ಪ್ರಶ್ನೆ: ವಿಳಿಂಜಂ ಬಂದರು ಯಾವ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಉತ್ತರ: ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿ. ಪ್ರಶ್ನೆ: ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ (ಪಿಪಿಪಿ) ಎಂದರೆ ಏನು? ಉತ್ತರ: ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿ ಅಭಿವೃದ್ಧಿ ಯೋಜನೆಗಳನ್ನು ನಡೆಸುವ ವ್ಯವಸ್ಥೆಯನ್ನು ಪಿಪಿಪಿ ಎಂದು ಕರೆಯುತ್ತಾರೆ. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.